ನೀರು ಕೊಡಿ ಅನ್ನ ಕೊಡ್ತೇವೆ ಎಂದು ಹೇಳುವ ಈ ಫೇಸನ್ನು ಎಲ್ಲೋ ನೋಡಿದ ಹಾಗಿದೆಯಲ್ಲ ಅಂತ ನಿಮಗೆ ಅನಿಸುತ್ತಾ? ಜಸ್ಟ್ ಥಿಂಕ್ ಮಾಡಿ. 10 ವರ್ಷಗಳ ಹಿಂದಕ್ಕೆ ಹೋಗಿ ಕನ್ನಡದ ಪ್ರಮುಖ ಟಿವಿ ಚಾನೆಲ್ಗಳಲ್ಲಿ ನಡೀತಾ ಇದ್ದ ಕಾರ್ಯಕ್ರಮವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಿ. ಇನ್ನೂ ಗೊತ್ತಾಗಿಲ್ವಾ? ಹಾಗಿದ್ರೆ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಅವರೇ ಇವರು ಲಕ್ಷ್ಮಣ್ ಹೂಗಾರ್. TV9, ಸುವರ್ಣ ನ್ಯೂಸ್, ನ್ಯೂಸ್ 18 ಕನ್ನಡ ಇತ್ಯಾದಿ ಟಿವಿ ಚಾನೆಲ್ಗಳಲ್ಲಿ ಮುಂಚೂಣಿ ಆಂಕರ್ ಆಗಿ ಗುರುತಿಸಿಕೊಂಡಿದ್ದವರು. 10 ವರ್ಷಗಳ ಕಾಲ ಕನ್ನಡ ಟಿವಿ ಚಾನೆಲ್ಗಳನ್ನು ಆವರಿಸಿದವರು. ದಿ ಟಾರ್ಗೆಟ್ ಎಂಬ ಬಹು ಜನಪ್ರಿಯ ಕಾರ್ಯಕ್ರಮವನ್ನು ಸುವರ್ಣ ನ್ಯೂಸ್ನಲ್ಲಿ ಕಟ್ಟಿಕೊಡ್ತಾ ಇದ್ದವರು. ಇದೇ ಲಕ್ಷ್ಮಣ್ ಹೂಗಾರ್ 2026 ಜೂನ್ 1ರಂದು ಹಾವೇರಿ ಜಿಲ್ಲೆಯ ಕಲ್ಲುವಳ್ಳಿ ಪ್ರದೇಶದಲ್ಲಿ ನೀರಿಗಾಗಿ ನಡೆದ ರೈತರ ಬೃಹತ್ ಪ್ರತಿಭಟನಾ ರ್ಯಾಲಿಯ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದರು. ಹಾಗಂತ ಇವರು ದಿಢೀರಾಗಿ ಈ ಪ್ರತಿಭಟನೆಗೆ ಬಂದಿರೋದಲ್ಲ. 10 ವರ್ಷಗಳ ಹಿಂದೆಯೇ ಇವರು ಪತ್ರಿಕಾ ವೃತ್ತಿಗೆ ವಿದಾಯ ಕೋರಿ ಹಾವೇರಿಯ ತನ್ನ ಊರಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡರು. ಟೈ, ಸೂಟು, ಬೂಟು ಧರಿಸಿ ಸ್ಟುಡಿಯೋದಲ್ಲಿ ಕಾಣಿಸಿಕೊಳ್ತಾ ಇದ್ದವರು ಜಮೀನಿನಲ್ಲಿ ಕೆಲಸ ಮಾಡ್ತಾ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡರು. ಲಕ್ಷ ಸಂಬಳವನ್ನು ಬಿಟ್ಟು ಜಮೀನಿಗೆ ಹೋದರು. ಸ್ಟುಡಿಯೋದಲ್ಲಿ ಕುಳಿತು ತೀಕ್ಷ್ಣ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ, ಧೈರ್ಯದ ಸಂದರ್ಶನಗಳನ್ನು ನಡೆಸ್ತಾ ಇದ್ದ ಮತ್ತು ರಾಜಕಾರಣಿಗಳ ಬೆಂಡೆತ್ತುತ್ತಾ ಇದ್ದ ಪತ್ರಕರ್ತ ಕಳೆದ 10 ವರ್ಷಗಳಿಂದ ಮೌನವಾಗಿ ಜಮೀನಿನಲ್ಲಿ ದುಡಿತಾ ಇದ್ದಾರೆ. ಜೊತೆ ಇದ್ರು, ಯಡಿಯೂರಪ್ಪ ಇದ್ದ, ಕುಮಾರಸ್ವಾಮಿ ಇದ್ದ, DK ಶಿವಕುಮಾರ್ ಇದ್ದ, ಬಂಗಾರಪ್ಪ ಜೊತೆ ಕೂತಿದ್ರು. ಅವ್ರು ಕೂತ ತಕ್ಷಣ ಅವ್ರಂಗೆ ನಾವು ಹಾಕಾಗಲ್ಲ. ನಾನಾಗೇ ಇರಬೇಕು. ಲಕ್ಷ್ಮಣ್ ಹೂಗಾರ್. ಹಾವೇರಿ ಜಿಲ್ಲೆಯ ಹೊನ್ನಟ್ಟಿ ಗ್ರಾಮದಲ್ಲಿ ಲಕ್ಷ್ಮಣ್ ಹೂಗಾರ್ ಅವರು 1 ದಶಕದಿಂದ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಾರು 15 ಎಕರೆ ಜಮೀನು ಇದೆ. ಅದರಲ್ಲಿ ಲಿಂಬೆ ಮತ್ತು ದಾಳಿಂಬೆಯನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಈ ಹಿಂದೆ HD ಕುಮಾರಸ್ವಾಮಿ, BS ಯಡಿಯೂರಪ್ಪ, ವಾಟಾಳ್ ನಾಗರಾಜ್, DB ಚಂದ್ರೇಗೌಡ, KS ಈಶ್ವರಪ್ಪ, ಸಿದ್ದರಾಮಯ್ಯ ಮುಂತಾದ ಮೇರು ರಾಜಕಾರಣಿಗಳಿಗೆ ಖಡಕ್ ಪ್ರಶ್ನೆ ಹಾಕಿ ಉತ್ತರಗಳನ್ನು ಪಡ್ಕೊಳ್ತಾ ಇದ್ದ ಲಕ್ಷ್ಮಣ್ ಹೂಗಾರ್ ಇವತ್ತು ಕೃಷಿಯ ಬಗ್ಗೆ ಉದ್ದುದ್ದ ಭಾಷಣ ಮಾಡುವಷ್ಟು ಪಳಗಿದ್ದಾರೆ. ಇದೀಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರನ್ನು ಒಟ್ಟು ಸೇರಿಸಿ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ತರ್ತಾ ಇದ್ದಾರೆ. 10 ಹಲವು ಹಳ್ಳಿಗಳು ನೀರಿನ ಕೊರತೆಯಿಂದ ಬಳಲ್ತಾ ಇರೋದನ್ನು ಸರ್ಕಾರದ ಮುಂದೆ ಪ್ರತಿಭಟನೆಯ ಮೂಲಕ ತಿಳಿಸ್ತಾ ಇದ್ದಾರೆ. ಅವರ ಕೃಷಿ ಬದುಕು ಕೂಡ ಸಾಮಾನ್ಯ ಅಲ್ಲ. 90% ಸಾವಯವ ಗೊಬ್ಬರವನ್ನೇ ಬಳಸ್ತಾ ಇದ್ದಾರೆ. ಅತಿ ಅನಿವಾರ್ಯ ಕಂಡಾಗ ಮಾತ್ರ ರಾಸಾಯನಿಕವನ್ನು ಉಪಯೋಗಿಸ್ತಾರೆ. ತನ್ನ ಕೃಷಿ ಬದುಕು ಹೇಗಿದೆ, ತಾನೆಷ್ಟು ಹಣ ಸಂಪಾದಿಸಿದೆ, ತಾನೇಕೆ TV ಸ್ಟುಡಿಯೋಕ್ಕೆ ವಿದಾಯ ಕೋರಿದೆ, ಯಾಕೆ ಕೃಷಿಗೆ ಮರಳಿದೆ ಇತ್ಯಾದಿಗಳನ್ನು ಅವರು ಮಾಧ್ಯಮದ ಜೊತೆ ಹಂಚಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಹಳ್ಳಿಯಿಂದ ನಗರಕ್ಕೆ ಹೋದವರು ಮರಳಿ ಹಳ್ಳಿಗೆ ಬರೋದು ಬಹಳ ಕಡಿಮೆ. ಅಷ್ಟರ ಮಟ್ಟಿಗೆ ನಗರ ಜೀವನ ಅವರಿಗೆ ಅಭ್ಯಾಸವಾಗಿ ಹೋಗಿರುತ್ತೆ. ಮತ್ತೆ ಹಳ್ಳಿ ಜೀವನಕ್ಕೆ ಒಗ್ಗಿಕೊಳ್ಳೋದಕ್ಕೆ ದೇಹವೂ ಕೇಳ್ತಾ ಇಲ್ಲ, ಕುಟುಂಬವೂ ಕೇಳ್ತಾ ಇಲ್ಲ ಎಂಬ ಪರಿಸ್ಥಿತಿ ಎದುರಾಗತ್ತೆ. ನಗರದಲ್ಲಾದರೆ 24 ಗಂಟೆ ವಿದ್ಯುತ್ ಇದೆ, ನೀರಿನ ಸರಬರಾಜು ಇದೆ, ಮೈಕೈಯಲ್ಲಿ ಮಣ್ಣು ಮಾಡಬೇಕಿಲ್ಲ, ಗೊಬ್ಬರ ಹೊರಬೇಕಿಲ್ಲ, ಬೆಳ್ಳಂಬೆಳಗ್ಗೆ ತೋಟಕ್ಕೆ ಹೋಗಿ ಕೆಲಸ ಮಾಡಬೇಕಾಗಿಲ್ಲ. ಟೈ, ಸೂಟು, ಬೂಟು ಧರಿಸಿಕೊಂಡು ನೀಟಾಗಿ ಕಚೇರಿಗೆ ಹೋಗಿ ಕೆಲಸ ಮಾಡಿ ಮನೆಗೆ ಮರಳುವ ಅವಕಾಶ ನಗರದಲ್ಲಿ ಮಾತ್ರ ಇರುತ್ತೆ. ಆದರೆ ಇಂಥದ್ದೊಂದು ಕೆಲಸಕ್ಕೆ ಒಗ್ಗಿ ಹೋಗಿದ್ದ ಲಕ್ಷ್ಮಣ್ ಹೂಗಾರ್ ಎಂಬ ಆ್ಯಂಕರ್ ಆ ಎಲ್ಲವನ್ನೂ ಎಡಗಾಲಿನಿಂದ ಒದ್ದು ತನ್ನೂರಿಗೆ ಮರಳಿ ಕೃಷಿ ಬದುಕಿನಲ್ಲಿ ತೊಡಗಿಸಿಕೊಳ್ಳೋದಂದರೆ ಅದು ಊಹಿಸಿದಷ್ಟು ಸುಲಭ ಅಲ್ಲ. ಅಂಥ ನಿರ್ಧಾರದ ಹಿಂದೆ ಗಟ್ಟಿ ಮನಸ್ಸು ಬೇಕಾಗತ್ತೆ. ನಗರ ಜೀವನಕ್ಕೆ ಒಗ್ಗಿ ಹೋದ ಕುಟುಂಬವನ್ನು ಒಪ್ಪಿಸಬೇಕಾಗತ್ತೆ. ಕೃಷಿ ಬದುಕಿನ ಕಷ್ಟ ಕಾರ್ಪಣ್ಯಗಳಿಗೆ ಎದೆಯೊಡ್ಡುವ ಧೈರ್ಯ ಬೇಕಾಗತ್ತೆ. ಈ ಎಲ್ಲದರ ಜೊತೆಗೆ ಆ್ಯಂಕರ್ ಆಗಿದ್ದಾಗ ಸಿಕ್ಕಿದ ಗೌರವ, ಫೇಮು, ನೇಮು ಎಲ್ಲವನ್ನೂ ಹಳ್ಳಿಗಾಡಿನ ಕೃಷಿ ಭೂಮಿಯಲ್ಲಿ ಕಳಕೊಳ್ಳೋದಕ್ಕೆ ಸಿದ್ಧವಾಗಿರಬೇಕಾಗತ್ತೆ. ನೀರು ಕೊಡಿ ಅನ್ನ ಕೊಡ್ತೇವೆ ಎಂದು ಹೇಳುತ್ತಾ ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡ ಲಕ್ಷ್ಮಣ್ ಹೂಗಾರ್ ಅವರನ್ನು ನೋಡಿ ಖುಷಿಯಾಯಿತು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.